ಬಂದಾರಿ ಮತ್ತೇನು ಬೆಂಬಲ ರೀ ಏನು ಸರ್ಟಿಫಿಕೇಟ್ ತೊಗೊಂಡು ಬರ್ಬೇಕೇನಲ್ಲಿ ಜಾತ್ರೆ ದನದ ಪಾಸ್ ತಂದಂಗೆ ಏನದು ಹಂಗಿಲ್ಲ. ನಾವು ಎಲ್ಲ ಪರ್ಮಿಷನ್ ಐತಿ. ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ದೀವಿ. ಸುಮಾರು 187 ಕೋಟಿ ರೂಪಾಯಿದ್ದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ 187 ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡರೆ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂಥೇಳಿ ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ. ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಬಂದರು, ಶೋಭಾ ಕರಂದ್ಲಾಜೆಯವರು ಒಬ್ಬ ಕೇಂದ್ರ ಮಂತ್ರಿಯಾಗಿ 4 ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನಿಂದ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದಂದರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ MP ಗಳು ಬಂದಿದ್ದರು, MLA ಇದ್ದರು. ಮತ್ತು ಇನ್ನೂ ಏನು ಪರ್ಮಿಷನ್ ಅಂದ್ರೆ ಏನು ಬೇಕು ಕೇಳಿಲ್ಲ. ಈಗ ಹೈಕಮಾಂಡಿಗೆ ದೂರು ಕೊಡಬೇಕು ಅಂತೇಳಿ ಮುಂದೆ ಒಳ್ಳಲ್ರಿ ಯಾರು ಬೇಡ ಅಂದಾರ.